रेडियो उड़ान के अपडेट्स लेने के लिए इस चैनल को सब्सक्राइब कीजिए और इस वीडियो को ज्यादा से ज्यादा लाइक कीजिए और शेयर कीजिए। फॉर मोर इन्फो लॉग ऑन टू www.radioudan.com। ನಮಸ್ಕಾರ, ಸ್ವಾಗತ ಎಲ್ಲರಿಗೂ. ಇವತ್ತಿನ ಕಾರ್ಯಕ್ರಮವನ್ನು ನಡೆಸುತ್ತಿರುವ ನಾನು ಹೇಮಾ. ನಾನು ಅರ್ಲಿ ಚೈಲ್ಡ್ ಎಜುಕೇಟರ್. ನಾವೆಲ್ಲ ತುಂಬಾ ಉತ್ಸುಕರಾಗಿದ್ದೇವೆ. ನಮ್ಮ ಮುಂಬರುವ ಪ್ರಾಜೆಕ್ಟ್ ಕಮಿಂಗ್ ಟುಗೆದರ್ ಬಗ್ಗೆ ನಿಮಗೆ ಎಲ್ಲರಿಗೂ ನಾವು ತುಂಬಾ ಉತ್ಸಾಹದಿಂದ ತಿಳಿಸಲು ಇಚ್ಛಿಸುತ್ತೇವೆ. ಈ ಪ್ರಾಜೆಕ್ಟ್ ಮುಖಾಂತರ ನಾವು ಆಟಿಸಂ ಹೊಂದಿರುವ ಮಕ್ಕಳು ಮತ್ತು ಯುವಕರಿಗೂ ಹಾಗೂ ಅಂಗವಿಕಲತೆ ಹೊಂದಿರುವವರಿಗೂ ಸಪೋರ್ಟ್ ಮಾಡಲಿಕ್ಕೆ ಸಮುದಾಯ ಹೇಗೆ ಸಹಕರಿಸಬಹುದು ಎನ್ನುವುದರ ಬಗ್ಗೆ ಜಾಗೃತಿ ಮೂಡಿಸಲು ಇಚ್ಛಿಸುತ್ತೇವೆ. ಫೆಬ್ರವರಿ 21ನೇ ತಾರೀಕು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವಾಗಿ ನಿಗದಿಪಡಿಸಲಾಗಿದೆ. ಹಾಗೆಯೇ ನಾವು ರೇಡಿಯೋ ಉಡಾನ್ ಸಹಾಯದೊಡನೆ ವಿವಿಧ ಮಾತೃಭಾಷೆಯಲ್ಲಿ ಈ ಸಮುದಾಯ ಜಾಗೃತಿ ಸಾರಣಿ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತೇವೆ. ಇದರ ಮೂಲಕ ಸಾಮಾನ್ಯ ಜನರಿಗೆ ಕೂಡ ಈ ವಿಷಯದ ಬಗ್ಗೆ ಅರಿವು ಮೂಡಿಸುವುದು ನಮ್ಮ ಪ್ರಯತ್ನವಾಗಿದೆ. ಈ ಸಂವಿಧಾನಕ್ಕಾಗಿ ನಾವು ಪೋಷಕರು ಹಾಗೂ ಆಟಿಸಂ ಮಕ್ಕಳನ್ನು ಆರೈಕೆ ಮಾಡುವರು ಮತ್ತು ಹೊಂದಿದರು ಅಂದ್ರೆ ಪ್ರೊಫೆಷನಲ್ ಹೊಂದಿಗೆ ಆಯೋಜನೆ ಮಾಡುತ್ತಿದ್ದೇವೆ. ರೇಡಿಯೋ ಉಡಾನ್ ವಿಕಲಚೇತನ ಸಮುದಾಯದ ರೇಡಿಯೋ ಕೇಂದ್ರವಾಗಿದ್ದು, ಇದರಲ್ಲಿ ವಿಕಲಚೇತನರು ತಮ್ಮ ಅನುಭವಗಳನ್ನು, ಆಲೋಚನೆಗಳನ್ನು ಹಾಗೂ ಅವರು ಎದುರುಗೊಂಡ ಸವಾಲುಗಳನ್ನು ಹಂಚಿಕೊಳ್ಳಲು ಒಂದು ಒಳ್ಳೆಯ ವೇದಿಕೆ ಒದಗಿಸುವ ಮೂಲಕ ಅವರ ಮಾನವ ಹಕ್ಕುಗಳನ್ನು ಉದ್ದೇಶಿಸುವ ಗುರಿಯನ್ನು ಹೊಂದಿದೆ. ನಮಸ್ಕಾರ. ಇವತ್ತಿನ ನಮ್ಮ ಗೆಸ್ಟ್ ಡಾಕ್ಟರ್ ಶಾರದಾರವರು ಮೆಡಿಕಲ್ ಡಾಕ್ಟರ್ ಆಗಿದ್ದಾರೆ. ಅವರ ಮಗ ಆದಿತ್ಯ ಒಂದು ಚಾಕ್ಲೇಟಿಯರ್. ಅವರು ಆಟಿಸಂ ಅಲ್ಲಿರುವ ಚಾಕ್ಲೇಟಿಯರ್. ಅವರು ಮಾಡುವ ಚಾಕ್ಲೇಟ್ಸ್ ನಮ್ಮ ಬಾಯಲ್ಲಿ ಕರಗುವುದು ಮಾತ್ರ ಅಲ್ಲ, ನಮ್ಮ ಮನಸ್ಸನ್ನು ಕರಗಿಸುತ್ತದೆ. ಸ್ವಾಗತ ಡಾಕ್ಟರ್ ಶಾರದಾರವರೇ. ನಮ್ಮ ಪ್ರೇಕ್ಷಕರಿಗೆ ನಿಮ್ಮ ಮತ್ತು ನಿಮ್ಮ ಮಗನ ಬಗ್ಗೆ ತಿಳಿಸಬೇಕೆಂದು ವಿನಂತಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ಶಾರದಾ. ಈ ತರ ಇಷ್ಟು ಒಳ್ಳೆ ಪರಿಚಯ ಮಾಡಿಕೊಡ್ಲಿಕ್ಕೆ ತುಂಬಾ ಧನ್ಯವಾದಗಳು. ನಂದು ಧನ್ಯವಾದ ಸ್ಪೆಕ್ಟ್ರಮ್ ಆಟಿಸಂ ಮತ್ತೆ ರೇಡಿಯೋ ಉಡಾನಿಗೆ ಸುದ್ದ. ನನ್ನ ಮಗ ಆದಿತ್ಯ ಅವನು ನಾರ್ಮಲ್ ಸ್ಕೂಲ್ಗೆ ಹೋಗಿತ್ತು. ಅವನದು ಕಂಪ್ಲೀಷನ್ ಆಫ್ ಎಜುಕೇಶನ್ 12ನೇ ಕ್ಲಾಸ್ ತನಕ ಹೈ ಡಿಸ್ಟಿಂಕ್ಷನ್ ಇಂದ ಪಾಸ್ ಆಗಿದ್ದು ಫಾದರ್ ಅಗ್ನಲ್ ಸ್ಕೂಲ್ ಇಂದ. ಅದಾದ್ಮೇಲೆ ಒಂದು ಕಾನ್ವೊಕೇಶನ್ ಒಂದು ಲಾಸ್ಟ್ ಇಯರ್ ಒಂದು ಡಿಸೆಂಬರ್ ಮಂತ್ ನಲ್ಲಿ ಒಂದು ಕೆರಿಯರ್ ಪ್ರೋ ಆನ್ಲೈನ್ ಡಿಪ್ಲೊಮಾ ಇನ್ ಡೇಟಾ ಎಂಟ್ರಿ ಅಂಡ್ ಡೇಟಾ ಅನಾಲಿಸಿಸ್ ಫ್ರಮ್ ಪ್ರಾಕ್ರಮಿಕ ವೊಕೇಶನಲ್ ಇನ್ಸ್ಟಿಟ್ಯೂಟ್ ಕಂಪ್ಲೀಟ್ ಆಯ್ತು. ಅವನು ಒಂದು ಬಡಿಂಗ್ ಚಾಕ್ಲೇಟಿಯರು ಅಂಡ್ ಅವನು ಚಾಕ್ಲೇಟ್ ಮನೆಯಿಂದಾನೇ ಮಾಡ್ತಾನೆ. ಅವನಿಗೆ ಈ ಕಾರ್ಯಕ್ಕೆ ಈ ಇಂಡಿಯಾ ಇಂದಾನೆ ತುಂಬಾ ಮೆಚ್ಚುಗೆ ಮತ್ತೆ ತುಂಬಾ ಪ್ರಶಂಸೆ ಬಂದಿದೆ. ಅಂಡ್ ಅವನಿಗೆ ಒಂದು ರೆಕಗ್ನಿಷನ್, ಒಂದು ಯಂಗ್ ಬಡ್ಡಿಂಗ್ ಆಂಟರ್ಪ್ರನರ್ ಅವಾರ್ಡ್ ಇನ್ 2019 ಫೋರಂ ಫಾರ್ ಆಟಿಸಂ ಇಂದಾನು ಸಿಕ್ಕಿದೆ. ಅವನು ಒಬ್ಬ ಚಾಂಪಿಯನ್ ಸ್ವಿಮ್ಮರ್ ಅಂಡ್ ಕೀಬೋರ್ಡ್ ನುಡಿಸ್ತಾನೆ. ಡಾಕ್ಟರ್ ಶಾರದಾರ್ ಅವರೇ, ಆದಿತ್ಯರವರಿಗೆ ಆಟಿಸಂ ಅಂತ ತಿಳಿದಾಗಿಂದ ಅವರು ಚಾಕ್ಲೇಟಿಯರ್ ಆಗುವವರೆಗೆ ಆ ಜರ್ನಿ ಅದು ಹೆಂಗಿತ್ತು ನಿಮಗೆ? ಅದರ ಬಗ್ಗೆ ನಮ್ಗೆ ಸ್ವಲ್ಪ ತಿಳಿಸ್ಬೇಕು. ಹೌದು, ನನ್ ಮಗ ಆದಿತ್ಯಂಗೆ ಆಟಿಸಂ ಅಂತ 3 ವರ್ಷದ ವಯಸ್ಸಿನಲ್ಲಿ ಕಂಡು ಹಿಡಿದ್ವಿ. ಅವನಿಗೆ ಚಿಕ್ಕ ವಯಸ್ಸಿಂದಾನೇ ಭಾರಿ ಸೆನ್ಸರಿ ಪ್ರಾಬ್ಲಮ್ಸ್, ಮತ್ತೆ ಅವನಿಗೆ ಮಾತಾಡೋದು ಮತ್ತೆ ಜನಗಳ ಜೊತೆಲಿ ಮಿಕ್ಸ್ ಆಗೋದು ಇದೆಲ್ಲ ಕಷ್ಟ ಇತ್ತು. ತುಂಬಾ ವರ್ಷ ನಾವು ಕಷ್ಟಪಟ್ಟು ಅವನಿಗೆ ಥೆರಪಿ ಕೊಟ್ಟಿ, ಬೇರೆ ಬೇರೆ ಥೆರಪಿ ಕೊಟ್ಟಿ ಅವನಿಗೆ ಒಂದು ಜರ್ನಿ, ಅವನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಲಿ ಅಂತ ಒಂದು ಸಣ್ಣ ಬಿಸ್ನೆಸ್, ಚಾಕ್ಲೇಟ್ ಬಿಸ್ನೆಸ್, ನಾವು ಆದೀಸ್ ಚಾಕ್ಲೇಟ್ಸ್ ಅಂತ ನಾವು ಮನೆಯಿಂದಾನೇ ನಮ್ ಫುಲ್ ಫ್ಯಾಮಿಲಿ ಸಪೋರ್ಟ್ ಇಂದ ನಾವು ಶುರು ಮಾಡಿದ್ವಿ. ಅವನ್ ಇಷ್ಟ ನೋಡ್ಕೊಂಡೇನೆ ನಾವು ಮನೆಯಿಂದಾನೇ ಕೆಲಸ ಮಾಡೋದು. ಅವ್ನ್ ಹೇಗೆ ಸೆನ್ಸರಿ ಓವರ್ಲೋಡ್ ಕಡಿಮೆ ಆಗ್ಲಿ, ಅವನಿಗೆ ಟೈಮಿಂಗ್ ನಲ್ಲೆಲ್ಲ ಒಂದು ಸಮಯದ್ದು ಹೊಂದಿಕೆ ಇರ್ಲಿ, ಒಂದು ಫ್ಲೆಕ್ಸಿಬಿಲಿಟಿ ಇರ್ಲಿ ಅಂತ ನಾವು ಮನೆಯಿಂದಾನೇ ಶುರು ಮಾಡಿದ್ದು. ಅವನಿಗೆ ತುಂಬಾ ಖುಷಿ ಆಗತ್ತೆ ಈ ಕೆಲಸ ಮಾಡೋದ್ರಲ್ಲಿ. ಈ ಕೆಲಸ ಅವನು ಪ್ರೊಡಕ್ಟಿವ್ ಆಗಿ ಅವನಿಗೆ ಎಷ್ಟು ಇಷ್ಟಪಟ್ಟು ಕೆಲಸ ಮಾಡೋದ್ರಿಂದ ಅವನಿಗೆ ಒಂದೇ ಜಾಗ ಕೊಟ್ಟಿರೋದು, ಒಂದು ಅಡಚಣೆ ಇಲ್ಲದೆ ವಾತಾವರಣ ನಾವು ಕ್ರಿಯೇಟ್ ಮಾಡಿದೀವಿ. ಅವನಿಗೆ ಎಲ್ಲ ಕೆಲಸನೂ ನಾವು ಪ್ಲಾನ್ ಮಾಡಿ ಸ್ಕೆಡ್ಯೂಲ್ ಮಾಡಿ ಒಂದು ಒಳ್ಳೆ ಸ್ವಚ್ಛತೆಯಿಂದ ನಾವು ಈ ಕೆಲಸ ಅವನ ಹತ್ರ ಮಾಡಿಸ್ತೇವೆ. ಮತ್ತೆ ಅವನಿಗೆ ಬ್ರೇಕು ಮಧ್ಯ ಬ್ರೇಕ್ ಬೇಕಾಗತ್ತೆ. ಅವನಿಗೆ ಒಂದು ವಾಕ್ ಅಂತ ಒಂದು ಒಳ್ಳೆ ಶಾರ್ಟ್ ವಾಕ್ ಮನೆಯಲ್ಲೇ ಕೊಡಿಸಿ ಅವನಿಗೆ ಅದನ್ನು ತುಂಬಾ ಗಮನ ಮತ್ತು ಫೋಕಸ್ ಬರುತ್ತೆ ಅವನ ಕೆಲಸದಲ್ಲಿ. ಅವನಿಗೆ ಆಡಿಟರಿ ಹೈಪರ್ ಸೆನ್ಸಿಟಿವಿಟಿ ಇರೋದ್ರಿಂದ ಅವನಿಗೆ ಒಂದು ಹೆಡ್ಫೋನ್ಸು
ಅದನ್ನು ತುಂಬಾ ಅವನಿಗೆ ಉಪಯೋಗ ಆಗುತ್ತೆ. ತುಂಬಾ ಧನ್ಯವಾದ. ಮತ್ತೆ ನೆಕ್ಸ್ಟ್ ಅವ್ರಿಗೆ ಈ ಥೆರಪಿಗಳು ಅಂದ್ರೆ ADL ಸ್ಕಿಲ್ಸ್ ಅಂದ್ರೆ ಏನು, ಈ ಥೆರಪೀಸ್ ಹೆಂಗೆಲ್ಲ ಸಹಾಯ ಮಾಡತ್ತೆ ಅಂತ ತಿಳಿಸ್ತೀರಾ? ಆಟಿಸಂ ಇರೋ ಜನಗಳಿಗೆ ಭಾರಿ ಕಷ್ಟ ಅಂತಂದ್ರೆ ಅಕ್ವಿಸಿಷನ್ ಆಫ್ ADL ಅಂತಂದ್ರೆ ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್, ಸ್ವಾತಂತ್ರ್ಯವಾಗಿ ತಮ್ಮ ಕೆಲಸ ತಾವೇ ಮಾಡ್ಕೊಳ್ಳೋ ತರ ಇದು ಟ್ರೈನಿಂಗ್ ಕೊಡ್ಬೇಕಾದ್ ಬರುತ್ತೆ. ಈ ಸ್ಕಿಲ್ ಏನೆ ಅವ್ರಿಗೆ ಆತ್ಮವಿಶ್ವಾಸ ಕೊಡೋದು, ಮತ್ತೆ ಅವ್ರಿಗೆ ಬೇರೆಯವ್ರ ಮೇಲೆ ಕಡಿಮೆ ಅವಲಂಬನ ಅಂದ್ರೆ ಲೆಸ್ ರಿಲಯನ್ಸ್ ಆನ್ ಅದರ್ ಪೀಪಲ್, ಇದನ್ನ ಹೇಳ್ಕೊಡೋದು ಭಾರಿ ಮುಖ್ಯ. ನಾವು ಅವ್ರದ್ದು ಯುನೀಕ್ ನೀಡ್ಸ್, ಅವ್ರದ್ದು ಪ್ರತ್ಯೇಕ ಗುಣಗಳು ಮತ್ತೆ ಅವ್ರದ್ದು ಸಾಮರ್ಥ್ಯಗಳು, ಅವ್ರ ಸ್ಟ್ರೆಂತ್ಸ್ ನ ನಾವು ನೋಡ್ಕೊಂಡೇ ಕೆಲಸ ಮಾಡ್ಬೇಕು. ಪ್ರತ್ಯೇಕ ಡೈಲಿ ಲಿವಿಂಗ್ ಆಕ್ಟಿವಿಟಿನ ಒಂದು ಸ್ಟೆಪ್ ಬೈ ಸ್ಟೆಪ್ ರುಟೀನ್, ಒಂದು ಹೆಜ್ಜೆ ಇಟ್ಟು ನಾವು ಅವ್ರಿಗೆ ಹೇಳ್ಕೊಡ್ಬೇಕಾದ್ ಬರುತ್ತೆ. ಅಂತಂದ್ರೆ ಉದಾಹರಣಕ್ಕೆ ಫಾರ್ ಎಕ್ಸಾಂಪಲ್, ಅವರು ವೈ ಶುಡ್ ದೇ ಬ್ರಷ್, ಯಾತಕ್ಕೆ ಅವ್ರು ಉಜ್ಬೇಕು ಹಲ್ನ, ಅಥವಾ ಅವ್ರು ಉಗುರು ಯಾಕೆ ಕಟ್ ಮಾಡ್ಕೋಬೇಕು, ಸ್ನಾನ ಯಾಕೆ ಮಾಡ್ಕೋಬೇಕು, ಇದನ್ನೆಲ್ಲ ತಿಳುವಳಿಕೆ ಕೊಡ್ಬೇಕು. ಆಸ್ ಪೇರೆಂಟ್ಸ್ ನಾವು ನಮ್ ಕರ್ತವ್ಯ ಏನು ಅಂತಂದ್ರೆ ಒಂದು ಆಕ್ಯುಪೇಷನಲ್ ಥೆರಪಿಸ್ಟ್ ಸಹಾಯತ ತಗೊಂಡು ಅವ್ರಿಗೆ ಪ್ರತಿ ಒಂದು ಸ್ಟೆಪ್ ನ ಅವ್ರಿಗೆ ಪ್ರೋತ್ಸಾಹನೆ ಕೊಟ್ಟು, ಮತ್ತೆ ಅವ್ರಿಗೆ ಜೆಂಟಲ್ ಪ್ರಾಂಪ್ಟ್ಸ್ ಕೊಡ್ಬೇಕು, ಸಣ್ಣ ಸಣ್ಣ ಪ್ರಾಂಪ್ಟ್. ಅಂಡ್ ಮತ್ತೆ ಅವ್ರಿಗೆ ಕೆಲಸ ಮುಗಿದ ತಕ್ಷಣ, ಪೂರ್ಣ ಆದ ತಕ್ಷಣ ಅವ್ರಿಗೆ ಒಂದು ಬಹುಮಾನ ಕೊಡೋದು ಬಹಳನೇ ಮುಖ್ಯ. ಮತ್ತೆ ಅವ್ರದ್ದು ಏಜ್ ಅಂಡ್ ಅಬಿಲಿಟೀಸ್ ಅಂತಂದ್ರೆ ಅವ್ರ ವಯಸ್ಸು ಮತ್ತೆ ಅವ್ರದ್ದು ಸಾಮರ್ಥ್ಯ ನೋಡ್ಕೊಂಡು ಸರಿಯಾದ ಗುರಿಗಳನ್ನ ನಾವು ಸೆಟ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಅದಕ್ಕೆ ಒಂದು ವಿಜುವಲ್ ಸ್ಕೆಡ್ಯೂಲ್, ಡ್ರಾಯಿಂಗ್, ಪಿಕ್ಚರ್ ಡ್ರಾ ಮಾಡೋದು ಅಥವಾ ಫೋಟೋಸ್ ತಗೊಳ್ಳೋದು, ಮಾಡೆಲ್ ಮಾಡೋದು, ವಿಡಿಯೋ ಮಾಡೆಲಿಂಗ್ ಮಾಡೋದು, ಪ್ರತಿ ಒಂದು ಹಂತದಲ್ಲೂ ನಾವು ಅವ್ರಿಗೆ ತಿಳುವಳಿಕೆ ಕೊಡ್ಬೇಕು. ಮುಂದಿನ ಕಾರ್ಯಕ್ಕೂ ಫಾರ್ ಎಕ್ಸಾಂಪಲ್, ಇವಾಗ ಅವರು ಪ್ಯಾಂಟ್ ಹಾಕೋಬೇಕು ಅಂತಂದ್ರೆ ಡ್ರಾವರ್ ಇಂದ ಪ್ಯಾಂಟ್ ತೆಗಿಯೋದು, ಆಚೆಯಿಂದ ಹಿಡಿಯೋದು, ಮೊದಲು ಒಂದ್ ಕಾಲ್ ಹಾಕೋದು, ಇನ್ನೊಂದು ಕಾಲ್ ಹಾಕೋದು, ಅದಾದ್ಮೇಲೆ ಪ್ಯಾಂಟ್ ಅನ್ನ ಮೇಲ್ ಮಾಡ್ಬೇಕು. ಈ ತರ ನಾವು ಸ್ಟೆಪ್ ಬೈ ಸ್ಟೆಪ್ ಅವ್ರಿಗೆ ಪ್ರತಿ ಒಂದ್ ಸ್ಟೆಪ್ ತೋರಿಸ್ಬೇಕು. ಮತ್ತೆ ಈ ಲರ್ನಿಂಗ್ ADL ಅನ್ನೋದು ಬರೀ ಚಿಕ್ಕ ಮಕ್ಕಳದ್ದು ಒಂದೇ ಅಲ್ಲ, ಇದು ದೊಡ್ಡೋರ್ಗುನು ಕಂಟಿನ್ಯೂಡ್ ಲರ್ನಿಂಗ್. ಇದು ಥ್ರೂ ಔಟ್ ನಾವು ಅವರಿಗೆ ಪ್ರತಿ ಪ್ರಾಕ್ಟೀಸ್, ಡೇ ಟು ಡೇ ಪ್ರಾಕ್ಟೀಸ್ ಕೊಡೋದು, ಅವ್ರ ಫೈನ್ ಮೋಟರ್ ಸ್ಕಿಲ್ಸ್ ಮೇಲೆ ಕಾನ್ಸಂಟ್ರೇಷನ್ ಕೊಡೋದು, ಪ್ರಶಂಸೆ ಮಾಡೋದು, ಪ್ರತಿ ಒಂದು ಎವ್ರಿ ಎಫರ್ಟ್ ಗೆ ಅವ್ರಿಗೆ ಒಂದು ಪ್ರೇಸ್ ಮಾಡೋದು, ಪ್ರಶಂಸೆ ಮಾಡೋದು. ಅವ್ರದ್ದು ಬೇಸಿಕ್ ಸೆಲ್ಫ್ ಕೇರ್ ಆಕ್ಟಿವಿಟೀಸ್, ಬ್ರಷಿಂಗ್, ಟಾಯ್ಲೆಟ್ ಮಾಡೋದು, ಸ್ನಾನ ಮಾಡೋದು, ಊಟ ಮಾಡೋದು, ಮತ್ತೆ ದೊಡ್ಡೋರಾದ್ಮೇಲೆ ಅವರು ಬೇಸಿಕ್ ಕುಕಿಂಗ್ ಮಾಡೋದು, ಮನಿ ಮ್ಯಾನೇಜ್ಮೆಂಟ್, ದುಡ್ಡಿನ ವ್ಯವಹಾರ, ಶಾಪಿಂಗು, ಇದೆಲ್ಲ ತುಂಬಾ ಮುಖ್ಯ. ಅದಾದ್ಮೇಲೆ ಅವ್ರಿಗೆ ಥಿಂಕಿಂಗ್ ಸ್ಕಿಲ್ಸ್ ನ ಇದೆಲ್ಲ ಮಾಡ್ಲಿಕ್ಕೆ ಥಿಂಕಿಂಗ್ ಸ್ಕಿಲ್ಸ್ ಡೆವಲಪ್ ಮಾಡ್ಬೇಕು. ಅಂತಂದ್ರೆ ಅವ್ರಿಗೆ ಯೋಚನೆ ಮಾಡೋ ತರ ಅವರು ಹೇಗೆ ಆರ್ಗನೈಸ್ ಮಾಡ್ಕೋಬಹುದು, ಹೇಗೆ ಪ್ಲಾನ್ ಮಾಡ್ಕೋಬಹುದು, ಹೇಗೆ ಒಂದ್ ನಿರ್ಧಾರಕ್ಕೆ ಬರೋದು, ಒಂದು ಟು ಡೂ ಚೆಕ್ ಲಿಸ್ಟ್ ಅಂತ ಮಾಡೋದು. ಅಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಂದು 1, 2, 3 ಬ್ರಷ್ ಮಾಡೋದು, ವಾಶ್ರೂಮ್ ಮಾಡೋದು, ಶವರ್ ಮಾಡೋದು, ಆ ಮಗುನ ಟಿಕ್ ಮಾಡ್ತಾ ಹೋಗ್ಬೋದು. ಒಂದೊಂದೇ ಲಿಸ್ಟ್ ಮುಗಿದ ತಕ್ಷಣ, ಒಂದೊಂದೇ ಕಾರ್ಯ ಮುಗಿದ ತಕ್ಷಣ ಟಿಕ್ ಮಾಡ್ತಾ ಹೋಗ್ಬೋದು. ಅದಕ್ಕೆ ಟು ಡೂ ಚೆಕ್ ಲಿಸ್ಟ್ ಅಂತ ಹೇಳ್ತಾರೆ. ಹಾಗೆ ನಮ್ಮ ಇನ್ನೊಂದು ಪ್ರಶ್ನೆ, ನೀವು ಅವ್ರ ಜೊತೆ ಹೆಂಗೆ ಕೆಲಸ ಮಾಡಿದ್ರಿ? ಅಂದ್ರೆ ಕಮ್ಯುನಿಕೇಶನ್ ಹೆಂಗ್ ಮಾಡ್ತಾ ಇದ್ರಿ ಆದಿತ್ಯನವ್ರ ಜೊತೆಗೆ? ನಾವು 3.5 ವರ್ಷಕ್ಕೆ ಅವನಿಗೆ ಸ್ಪೀಚ್ ಥೆರಪಿ ಶುರು ಮಾಡಿದ್ದು. ಆದಿತ್ಯಂಗೆ ಅವ್ರದ್ದು ಸ್ಪೀಚ್ ಥೆರಪಿಸ್ಟ್ ಒಂದು ಅಪ್ಲೈಡ್ ಬಿಹೇವಿಯರ್ ಅನಾಲಿಸಿಸ್ ಅಂತ ಯೂಸ್ ಮಾಡಿದ್ದು. ಅವನಿಗೆ ಲ್ಯಾಂಗ್ವೇಜ್ ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್, ಅವನಿಗೆ ಮಾತಾಡೋ ತರ ಬರೋದು, ಮತ್ತೆ ಅವನದು ಗಮನ, ಅಟೆನ್ಷನ್ ಎಲ್ಲ ಇಂಪ್ರೂವ್ ಮಾಡ್ಲಿಕ್ಕೆ, ಮತ್ತೆ ಅವನದು ಪ್ರಾಬ್ಲಮ್ ಬಿಹೇವಿಯರ್ಸ್ ಅಂತಂದ್ರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಬಿಹೇವಿಯರ್ ನಲ್ಲಿ ಅದನ್ನು ರೆಡ್ಯೂಸ್ ಮಾಡ್ಲಿಕ್ಕೆ, ಇದೆಲ್ಲ ಅಪ್ಲೈಡ್ ಬಿಹೇವಿಯರ್ ಅನಾಲಿಸಿಸ್ ಯೂಸ್ ಮಾಡಿದ್ದು. ಅದರ ಮೇಲೆ ಜೊತೆಲೇನೆ ಸೈಡ್ ಬೈ ಸೈಡ್, ಹ್ಯಾಂಡ್ ಇನ್ ಹ್ಯಾಂಡ್, ನಾವು ಮೆಮರಿ ಮೇಲೆ ಅವನದು ಅಕಾಡೆಮಿಕ್ಸ್ ಅಂತಂದ್ರೆ ಅವನದು ಓದು, ಮತ್ತೆ ಅವನದು ಸೋಷಿಯಲ್ ಸ್ಕಿಲ್ಸ್, ಅದರ ವಿಚಾರ ಎಲ್ಲ ನಾವು ಹ್ಯಾಂಡ್ ಇನ್ ಹ್ಯಾಂಡ್ ಕೆಲಸ ಮಾಡಿದ್ದು, ಜೊತೆಲೇ ಕೆಲಸ ಮಾಡಿದ್ದು. ನಾವು ತುಂಬಾ ಸೋಷಿಯಲ್ ಸ್ಟೋರೀಸ್ ಅಂತಂದ್ರೆ ಸಾಮಾಜಿಕ ಕಥೆಗಳು, ಆದಿತ್ಯಂಗೆ ತಿಳುವಳಿಕೆ ಬರಲಿ, ಅವನಿಗೆ ಒಂದು ಸಾಮಾಜಿಕ ಪರಿಸ್ಥಿತಿನಲ್ಲಿ ಹೇಗೆ ಬೇರೆಯವ್ರ ಜೊತೆಲಿ ಹೊಂದ್ಕೊಳ್ಳೋದು, ರಿಲೇಷನ್ ಮಾಡೋದು, ಇದೆಲ್ಲ ನಾವು ತುಂಬಾ ಅದರ ಮೇಲೆ ವಿಚಾರ ವರ್ಕ್ ಮಾಡಿದ್ವಿ. ಐ ಕಾಂಟ್ಯಾಕ್ಟ್ ಹೇಗೆ ಇಂಪ್ರೂವ್ ಮಾಡೋದು, ಮತ್ತೆ ಫಂಕ್ಷನಲ್ ಸ್ಪೀಚ್ ಅಂತಂದ್ರೆ ಬೇಸಿಕ್ ರಿಕ್ವೆಸ್ಟ್, ನಮ್ಗೆ ಇವಾಗ ನಂಗೆ ನೀರ್ ಬೇಕು, ನಂಗೆ ಊಟ ಬೇಕು, ಅದರಿಂದ ಶುರು ಮಾಡ್ಕೊಂಡು ಅದಾದ್ಮೇಲೆ ಗ್ರೀಟಿಂಗ್ಸು, ಯಾರು ಬಂದ್ರೆ ಹೇಗೆ ಗ್ರೀಟ್ ಮಾಡೋದು, ಹೌ ಆರ್ ಯು, ಗುಡ್ ಮಾರ್ನಿಂಗ್, ಮತ್ತೆ ಪ್ರಶ್ನೆ ಕೇಳೋದು, ಕಾಮೆಂಟ್ ಮಾಡೋದು, ಟಿವಿ ಮೇಲೆ ಏನಾಗ್ತಾ ಇದೆ ಕಾಮೆಂಟ್ ಮಾಡೋದು, ಅದಾದ್ಮೇಲೆ ಸಣ್ಣ ಸಣ್ಣ ಮಾತುಕತೆ, ಶಾರ್ಟ್ ಕಾನ್ವರ್ಸೇಷನ್ಸ್, ಡೇ ಟು ಡೇ ಕಾನ್ವರ್ಸೇಷನ್ಸ್ ಅವನ ಜೊತೆಲಿ ಮಾಡೋದು. ಈ ತರಾನೇ ನಾವು ಅವನಿಗೆ ಡೆವಲಪ್ ಮಾಡಿದ್ವಿ. ಧನ್ಯವಾದಗಳು. ಈಗ ಫೈನಲ್ ಆಗಿ ನೀವು ನಮ್ಮ
ಪ್ಯಾರೆಂಟ್ಸ್ಗಳಿಗೆ ಹಾಗೂ ಸಮುದಾಯಕ್ಕೆ ಅಂದ್ರೆ ಸೊಸೈಟಿಗೆ ಏನಾದ್ರು ಸಂದೇಶ ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ? ಹೌದು, ನಾನು ಒಂದೇ ಹೇಳ್ತೀನಿ ನಮ್ ಪೇರೆಂಟ್ಸಿಗೆ, ನಮ್ ಎಲ್ಲಾ ಪೇರೆಂಟ್ಸ್ಗೂ, ನೀವು ನಂಬಿಕೆ ಮಾತ್ರ ಬಿಡಬೇಡಿ ಮತ್ತೆ ಧೈರ್ಯ ಮಾತ್ರ ಬಿಡಬೇಡಿ. ದಿಸ್ ಇಸ್ ಅ ಲಾಂಗ್ ಜರ್ನಿ. ಮತ್ತೆ ಆನ್ ದ ಮೋಸ್ಟ್ ಇಂಪಾರ್ಟೆಂಟ್ ADL ಗೋಸ್ಕರ ಅಂತಂದ್ರೆ ಕಮ್ಯುನಿಕೇಶನ್ ನ ಪ್ಲೀಸ್ ನೀವು ಸ್ಟ್ರೆಂಥನ್ ಮಾಡ್ಲಿಕ್ಕೆ ನೋಡಿ. ಆ ಮಗುಗೆ ಏನ್ ಬೇಕೋ ಪ್ರೆಫರೆನ್ಸಸ್, ವಾಂಟ್ಸ್, ಫೀಲಿಂಗ್ಸ್ ಎಲ್ಲಾನು ಅವ್ರ ಭಾವನೆಗಳು ಇದ್ರ ಮೇಲೆ ವರ್ಕ್ ಮಾಡಿ. ಆ ಮಗುಗೆ ಸ್ಪೋಕನ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆದ್ರೆ ಅವ್ರಿಗೆ AAC ಆಗ್ಮೆಂಟೆಡ್ ಕಮ್ಯುನಿಕೇಶನ್ ಅಂತ ತುಂಬಾ ಏಡ್ಸ್ ಬರುತ್ತೆ, ವಿಜುವಲ್ ಸಪೋರ್ಟ್ಸ್ ಬರುತ್ತೆ, iPad ಮೇಲೆ ಅವರು ಟೈಪ್ ಮಾಡಬಹುದು. ಇಂಥದೆಲ್ಲ ಇಂಟ್ರೊಡ್ಯೂಸ್ ಮಾಡಬಹುದು ಮಕ್ಕಳಿಗೆ. ಅವ್ರದ್ದು ಸೆನ್ಸರಿ ಪ್ರಾಬ್ಲಮ್ಸ್ ಭಾರಿ ಇರೋದ್ರಿಂದ ಅವ್ರಿಗೆ ಒಂದು ಸೆನ್ಸರಿ ಇನ್ಪುಟ್ ರಿಡ್ಯೂಸ್ ಮಾಡ್ಲಿಕ್ಕೆ ಫಾರ್ ಎಕ್ಸಾಂಪಲ್ ಹೆಡ್ಫೋನ್ಸ್ ಕೊಡೋದು ಅಥವಾ ವಿಜುವಲ್ ಸಪೋರ್ಟ್ಸ್ ಕೊಡೋದು ಇದೆಲ್ಲ ತುಂಬಾ ಮುಖ್ಯ. ಅವ್ರಿಗೆ ಕಮ್ಯುನಿಟಿ ಸೇಫ್ಟಿ ಸ್ಕಿಲ್ಸ್ ಹೇಳ್ಕೊಡೋದು ಇಂಪಾರ್ಟೆಂಟ್. ಈಗ ರಸ್ತೆ ಹೇಗೆ ಕ್ರಾಸ್ ಮಾಡೋದು, ಐಡೆಂಟಿಫೈ ಮಾಡೋದು, ಸೇಫ್ಟಿ ಹೇಗೆ ಐಡೆಂಟಿಫೈ ಮಾಡೋದು, ರೂಮ್ ನೆಲ್ಲ ಹೇಗೆ ನೀಟಾಗಿ ಇಟ್ಕೊಳ್ಳೋದು, ಮನೆಯಲ್ಲಿ ಹೌಸ್ ಹೋಲ್ಡ್ ಕೋರ್ಸ್ ಚಿಕ್ಕ ಚಿಕ್ಕ ಕಾರ್ಯ ಮನೆಯಲ್ಲಿ ಮಾಡೋದು, ಟ್ರಾವೆಲಿಂಗ್ ಸ್ವಲ್ಪ ಹೇಳ್ಕೊಡೋದು, ಇದನ್ನೆಲ್ಲ ನಾವು ಫೋಕಸ್ ಮಾಡಿದ್ರೆ ಮಕ್ಕಳು ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತಾರೆ. ಹೈಜೀನ್ ಮೇಲೆ ತುಂಬಾ ಫೋಕಸ್. ನಮ್ ಎಸ್ಪೆಷಲಿ ಟೀನೇಜರ್ಸ್ಗೆ ಹೈಜೀನ್ ಕಿಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವ್ರ ಲೀಜರ್ ಸ್ಕಿಲ್ಸ್, ವೊಕೇಶನಲ್ ಸ್ಕಿಲ್ಸ್ ಇದ್ರ ಮೇಲೆಲ್ಲ ದೊಡ್ಡೋರ್ ಆಗ್ತಾ ಅದ್ರ ಮೇಲೆ ವರ್ಕ್ ಮಾಡೋದು. ಅಂಡ್ ಮುಂದಿನ ಗೋಲ್ಸ್ ಅಂದ್ರೆ ಮುಂದಿನ ಗುರಿಗಳು, ಅದ್ರ ಮೇಲೆ ಫ್ಯೂಚರ್ ಗೋಲ್ಸ್ ಫಾರ್ ದ ಚೈಲ್ಡ್, ಇದ್ರ ಮೇಲೆ ವಿಚಾರ ಪೇರೆಂಟ್ಸ್ ಚಿಕ್ಕ ವಯಸ್ಸಿಂದಾನೇ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು. ಮತ್ತೆ ಸೋಷಿಯಲ್ ಸ್ಕಿಲ್ಸ್ ಹ್ಯಾವ್ ಟು ಕಂಟಿನ್ಯೂ ಥ್ರೂ ಔಟ್ ದೇರ್ ಲೈಫ್. ಅವ್ರದ್ದು ಫುಲ್ ಲೈಫ್ ಅವ್ರದ್ದು ಹೇಗೆ ಫೋನ್ ಮೇಲೆ ಕಮ್ಯುನಿಕೇಟ್ ಮಾಡೋದೇ ಹಾಕೊಳ್ಳಿ ಅಥವಾ ಜನಗಳ ಜೊತೆಲಿ ಮಿಂಗಲ್ ಆಗೋದೇ ಹಾಕೊಳ್ಳಿ, ಇದೆಲ್ಲ ತುಂಬಾ ಭಾರಿ ಮುಖ್ಯ. ಇದೇ ನಂದು ಟಿಪ್ಸ್. ಧನ್ಯವಾದ ಡಾಕ್ಟರ್ ಶಾರदा ಅವರೇ, ಧನ್ಯವಾದ. थैंक यू. आइए मित्रा ज्योति के साथ सशक्तिकरण की दुनिया को कीजिए अनलॉक। डिजिटल साक्षरता, रोजगार के अवसर और उच्च शिक्षा सहायता जैसी परियोजनाओं के साथ 34 वर्षों के अनुभव का लाभ उठाएं। मधु सिंघल के नेतृत्व में मित्रा ज्योति दृष्टिबाधितों के लिए मार्ग प्रशस्त करती है। डिजिटल साक्षरता, रोजगार और उच्च शिक्षा की परियोजनाओं के साथ जीवन बदल देती है। आपके लिए मित्रा ज्योति खोल सकती है स्वतंत्रता के द्वार। अधिक जानकारी के लिए विजिट करें www.mitrajyoti.org पर या फिर कॉल करें 08022587623 पर। तो आज ही मित्रा ज्योति से जुड़े और अपनी स्वतंत्रता का मार्ग प्रशस्त करें।